ಬಳ್ಳಾರಿ ರಾಜಕೀಯ ಅಂತ ಬಂದರೆ ನಮಗೆ ಸಾಕಷ್ಟು ಅದಕ್ಕೆ ಇತಿಹಾಸ ಇದೆ. ಸುಷ್ಮಾ ಸ್ವರಾಜ್ ಅವರಂಥವ್ರು ಅಲ್ಲಿ ಸ್ಪರ್ಧೆ ಮಾಡಿದಂಥವ್ರು. ಬಟ್ ರಕ್ತ ಅನಿವಾರ್ಯನ ಅಂತ ಬಳ್ಳಾರಿ ಪಾಲಿಟಿಕ್ಸ್ಗೆ ಇವತ್ತು ಕಾಂಗ್ರೆಸ್ ಆಗಿರ್ಬೋದು, BJP ಆಗಿರ್ಬೋದು, ಇವತ್ತಿನ ಪಾಲಿಟಿಕ್ಸ್ ಹೆಂಗಿದೆ ಅಂದರೆ ಸತ್ತೋವ್ರ ಮನೆಯಲ್ಲಿ ಬೇಳೆಕಾಳು ಬೇಯಿಸ್ಕೊಳ್ಳುವಂಥ ಜನ ಇವರು. ಡೆಫಿನೆಟ್ಲಿ ಇವತ್ತೇನಾಗಿದೆ ಅಂದರೆ ಸಾಯೋರು ಯಾರು ಕಾರ್ಯಕರ್ತರು. ಇದೇ ಬೆಳಗಾವಿಲಿ BJP ಅವರು DCC ಬ್ಯಾಂಕಲ್ಲಿ ಅಧ್ಯಕ್ಷರು, ಕಾಂಗ್ರೆಸ್ ಅವರು ಉಪಾಧ್ಯಕ್ಷರು. ಅದೇ ಬಳ್ಳಾರಿಲಿ ಇವತ್ತು ವೈರಿಗಳು ಶೂಟೌಟು. ಅಂದ್ರೆ ಇವತ್ತು ನೀವು ಅಬ್ಸರ್ವ್ ಮಾಡ್ಬೋದು, ಇವ್ರನ್ನ ಎರಡು ಮುಖಗಳಿದೆ. ಅಧಿಕಾರ ಸಿಗ್ತದೆ ಅಂದಾಗ ಇಬ್ರು ಒಂದಾಯ್ತಾರೆ. ಹೌದು. ಎಲ್ಲಿ ಅಧಿಕಾರ ಇವರು ಕೈ ಮೀರ್ತಾ ಇದೆ ಅಂದಾಗ ಶತ್ರುಗಳಾಗ್ತಾರೆ. ಅಲ್ಲಿ ಸಾಯೋದು ಯಾರು ಅಂದ್ರೆ ಸಾಮಾನ್ಯ ಕಾರ್ಯಕರ್ತರುಗಳು. ಇವತ್ತು ಕಾರ್ಯಕರ್ತರು ತಿಳ್ಕೋಬೇಕು. ನಾನು ಹೇಳ್ತಾ ಇದ್ದೀನಿ ಟಿವಿಲಿ, ಇದೇ ಬೆಳಗಾವಿಲಿ ಇದೇ BJP ಅವರು DCC ಬ್ಯಾಂಕ್ ಅಧ್ಯಕ್ಷ ಆಗವ್ರೆ, ಇದೇ ಕಾಂಗ್ರೆಸ್ ಅವರು ಉಪಾಧ್ಯಕ್ಷರಾಗವ್ರೆ. ಅಂದ್ರೆ ಅಷ್ಟೋ ಅನ್ಯೋನ್ಯತೆ ಅವ್ರೆ. ನೀವು ಬೀದಿಲಿ ಹಾಕ್ರಪ್ಪ ಹೆಣ ಆಯ್ತೀರಾ. ಇವರು ರಾತ್ರೋರಾತ್ರಿ ಇವ್ರ ಫೈಲ್ಗಳಿಗೆ ಇವ್ರು ಸೈನ್ ಹಾಕ್ತಾರೆ, ಅವ್ರ ಫೈಲ್ಗೆ ಇವ್ರು ಸೈನ್ ಹಾಕ್ತಾರೆ. ಬಿಸ್ನೆಸ್ ಪಾರ್ಟ್ನರ್ಗಳವ್ರೆ. ಯಾಕೆ ಕಾರ್ಯಕರ್ತರು ಈ ಮೊಂಡತನಕ್ಕೆ ಹೋಗಿ ನಿಮ್ಮಗಳ ಜೀವಗಳನ್ನ ಕಳ್ಕೊತೀರಾ? ನಿಮ್ಗೆ ನಿಜವಾಗಿ ರಾಜಕೀಯ ಮಾಡಬೇಕು ಅಂದ್ರೆ ಶಿಕ್ಷಣ ಕೇಳಿ, ಆರೋಗ್ಯ ಕೇಳಿ, ಮೂಲಭೂತ ಸೌಕರ್ಯ ಕೇಳಿ. ಅದ್ಬಿಟ್ಟು ಯಾವ್ದೋ ಕಿತ್ತೋಗಿರೋ ಬ್ಯಾನರ್ಗಳಿಗೆ ನಿಮ್ಮ ಪ್ರಾಣಗಳನ್ನ ಯಾಕೆ ಕಳ್ಕೊತೀರಾ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಇವತ್ತು ಈ ದೇಶ ಹಾಳಾಗ್ತಾ ಇರೋದೇ ಈ ಸಿಸ್ಟಮ್ ಅಲ್ಲಿ. ಯಾಕೆ ಇವತ್ತು ಸತ್ತೋರ್ ಮನೆಯಲ್ಲಿ ಬೇಳೆಕಾಳು ಬೇಯಿಸ್ಕೋತಾರೆ, ಇವ್ರಿಗೆ ಅಧಿಕಾರ ಬಂದ ಕಡೆ ಇವರು ಒಂದಾಗಿರ್ತಾರೆ. ಈ ಒಂದು ಸಿಸ್ಟಮ್ ಇಂದ ಏನಾಗ್ತಾ ಇದೆ, ಪಾಪ ಇವತ್ತು ಪೊಲೀಸ್ ಅಧಿಕಾರಿಗಳು ಕೂಡ ಅವ್ರ ಕೆಲಸ ಕಳ್ಕೊಳ್ಳುವಂತ ಪರಿಸ್ಥಿತಿ ಬಂದಿದೆ. ಈ ಎಲ್ಲಾ ವ್ಯವಸ್ಥೆನೇ ಟೋಟಲ್ ಏನಾಗಿದೆ, ಕರ್ನಾಟಕದ ವ್ಯವಸ್ಥೆ ಒಂದು ಸರಿಯಾದ ರೀತಿಲಿ ಸಂವಿಧಾನಾತ್ಮಕವಾಗಿ ನಡೀತಾ ಇಲ್ಲ. ಮತ್ತೆ ಹೈಕೋರ್ಟ್ ಕೂಡ ಇದರಲ್ಲಿ ಇಂಟರ್ಫರೆನ್ಸ್ ಆಗ್ಬೇಕು ಅಂತ ನಾನು ಕೇಳ್ಕೊತೀನಿ. ಯಾಕಂದ್ರೆ ಸುಮೋಟೋ ಕೇಸ್ಗಳನ್ನ ಹಾಕ್ಬೇಕು. ಇವತ್ತೇನು ಇವರು ಬ್ಯಾನರ್ಗಳನ್ನ ಇಲ್ಲಿಗಲ್ ಆಗಿ ಅಳವಡಿಸ್ತಾ ಇದ್ದಾರೆ, ಅದನ್ನ ಸಂಪೂರ್ಣವಾಗಿ ತೆರವುಗೊಳಿಸ್ಬೇಕು. ಮತ್ತೆ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಏನಂದ್ರೆ, ಅಲ್ಲಿ ನೀವು ನೋಡ್ದಂಗೆ ಒಬ್ಬ ಗನ್ಮ್ಯಾನು ಯಾಕೆ ಒಂದು ಪ್ರೈವೇಟ್ ಜಾಗಕ್ಕೆ ಹೋಗ್ತಾನೆ, ಬ್ಯಾನರ್ ಕಟ್ಟೋ ಜಾಗಕ್ಕೆ ಹೋಗ್ತಾನೆ? ಅಲ್ಲಿ ಯಾವ್ದಾದ್ರು ಇವ್ರದ್ದು ಪ್ರೊಸೆಷನ್ ಇದೆಯಾ? ಅಲ್ಲಿ ಯಾವ್ದಾದ್ರು ಪರ್ಮಿಷನ್ ತಗೊಂಡಿದಾರ? ಆಮೇಲೆ ಆ ಗನ್ಮ್ಯಾನು ನೇರ ಒಂದು ಮನೆ ಮೇಲೆ ಫೈರಿಂಗ್ ಮಾಡ್ತಾರೆ ಅಂದ್ರೆ ಇಟ್ ಈಸ್ ಅ ಪ್ರೀ ಪ್ಲಾನ್ ಅಂತಾನೆ ಇಲ್ಲಿ ನಿಜವಾಗಿ ಕಾಣ್ತಾ ಬರುತ್ತೆ. ಅಂದ್ರೆ ಸರಿ, ಗನ್ಮ್ಯಾನ್ಗೆ ಸೂಚನೆ ಕೊಟ್ಟಿದ್ಮೇಲೆ ಅಲ್ಲಿ ಫೈರ್ ಮಾಡಿರ್ಬೋದು. ಈಗ ಯಾವುದೇ ಫೈರಿಂಗ್ ಆದ್ರೂ ಲಿಖಿತ ಆದೇಶ ಬೇಕು. ಲಿಖಿತ ಆದೇಶ ಅದು DC ಇಂದ ಆಗ್ಬೇಕು, ಇಲ್ಲ ತಹಸೀಲ್ದಾರ್ ಇಂದ ಆಗ್ಬೇಕು, ಇಲ್ಲ ಸರ್ಕಾರದಿಂದ ಆಗ್ಬೇಕು. ಇಲ್ಲಿ ಯಾವುದೂ ಕೂಡ ಆಗಿಲ್ಲ. ಮತ್ತೆ ಇಂಟೆಲಿಜೆನ್ಸ್ ಇಸ್ ಕಂಪ್ಲೀಟ್ಲಿ ಫೇಲ್ಯೂರ್. ಇದು ಪ್ರೀ ಪ್ಲಾನ್ ಆಗಿದ್ರು ಕೂಡ ಇವ್ರದೇ ಸರ್ಕಾರ ಇದ್ದು ಇವ್ರದೇ ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂದ್ರೆ ಇಲ್ಲಿ ಅಲ್ಲಿನ ಏನ್ ಜಮೀರ್ ಅಹಮದ್ ಅವ್ರೆ ಅಲ್ಲಿ ಫಸ್ಟ್ ಅವ್ರನ್ನ ವಜಾ ಮಾಡಬೇಕು ಬಳ್ಳಾರಿ ಉಸ್ತುವಾರಿಯಿಂದ. ಮತ್ತೆ ಬಳ್ಳಾರಿ ಇನ್ಚಾರ್ಜ್ ಇಂದ ತೆಗಿಬೇಕು. ಮತ್ತೆ ಮಾನ್ಯ G. ಪರಮೇಶ್ವರ್ ಅವರು ರಾಜೀನಾಮೆ ಕೊಟ್ಟು ದಯವಿಟ್ಟು ಬೇರೆಯವ್ರು ಯಾರಿಗಾರು ಅವಕಾಶ ಮಾಡಿಕೊಡ್ಬೇಕು. ನಾನು ನೋಡಿಲ್ಲ, ಗೊತ್ತಿಲ್ಲ, ನಾನು ಕೇಳಿಲ್ಲ, ಇದನ್ನ ಜನ ನಾವು ಕೇಳಕ್ ಆಗಲ್ಲ. ದಯವಿಟ್ಟು ಇನ್ನು ಮುಂದಾದ್ರೂ ರಾಜ್ಯದ ಲಾ ಅಂಡ್ ಆರ್ಡರ್ನ ಒಂದು ಲೆವೆಲ್ ತಗೊಬನ್ನಿ. ಬೆಂಗಳೂರಲ್ಲಿ ನಾವು ಇವ್ರ ವಿರುದ್ಧ ಪ್ರೊಟೆಸ್ಟ್ ಮಾಡಿದ್ಕೆ ಅಟ್ರಾಸಿಟಿ ಕೇಸ್ ಹಾಕಿದ್ರು. ಶಾಂತಿನಗರದಲ್ಲಿ ಇದೇ ಯಾರಿಸ್ ಅವರು ನಮ್ಮ ಶಿವಕುಮಾರ್ ಅಂತ ಕಾರ್ಯಕರ್ತನ ಹೊಡೆದು ಇವರೇ ರಕ್ತ ಬರಿಸಿ ಇವರ ಅಟ್ರಾಸಿಟಿ ಕೇಸ್. ಸರ್ವಾಧಿಕಾರ ಇವರ ಅಟ್ರಾಸಿಟಿ. ಏರೋಳ್ಳಿ ಕೆರೆಯಲ್ಲಿ ನಾವೆಲ್ಲ ಹೋಗಿ ಗಲೀಜ್ ಸೇರ್ಕೊತಾ ಐತೆ ಅಂತ ಪ್ರೊಟೆಸ್ಟ್ ಮಾಡಿದ್ರೆ ನಮ್ಗಳ ಮೇಲೆ ಅಟ್ರಾಸಿಟಿ ಕೇಸ್ ಹಾಕ್ತಾರೆ. ಪೊಲೀಸು ವ್ಯವಸ್ಥೆ ಅಂತೂ ದುರುಪಯೋಗ ಸತ್ತೋಗಿದೆ. ಇವ್ರು ಇವ್ರು ತಗೊಬಂದು ಎಮ್ಮೆ ಸಲೀಂ ಕೂರ್ಸ್ಕೊಂಡ ಈ ರಾಜಕೀಯ ಪೊಲೀಸು ಅಯ್ಯಿಂದ ಸರ್ಕಾರ ಅಯ್ಯಿಂದ ಹೊರಗಡೆ ಹೋಗಿಲ್ಲ. ಈ ಬಳ್ಳಾರಿ ಘಟನೆಯಿಂದ ರಾಜಕೀಯವಾಗಿ ಯಾರಿಗೆ ಲಾಭ ಆಗಿದೆ, ಯಾರಿಗೆ ನಷ್ಟ ಆಗಿದೆ? ಇವತ್ತು ನಷ್ಟ ಒಂದು ಕಾಂಗ್ರೆಸ್ ಅವ್ರಿಗೆ ಇವರೇ ಫೈರ್ ಮಾಡಿದವರು, ಇವ್ರ ಕಾರ್ಯಕರ್ತನೇ ಸತ್ತಿರೋನು, ಇನ್ಯಾರು ಇಲ್ಲ. ಇದು ಇವರು ಯಾರಿಗೋ ಏನು ಇದೇನೋ ಕೋತಿ ಮೊಸರನ್ನ ತಿಂದು ಮೇಕೆ ಮೆತ್ತಕ್ ಹೋಯ್ತು, ಅದೇ ಮೆತ್ಕೊಬಿಡ್ತು. ಅಂದ್ರೆ ಈ ಏನು ಫೈರ್ ಮಾಡಿದಾನೆ ಆ ಗನ್ಮ್ಯಾನು, ಸತೀಶ್ ರೆಡ್ಡಿ ಆಪ್ತ ಏನು ಗನ್ಮ್ಯಾನ್ ಇದಾನೆ, ಬೇಕು ಅಂತಲೇ ಮಾಡಿಸಿದ್ದು, ಸಿಂಪತ್ತಿ ಗಿಟ್ಟಿಸ್ಕೊಳ್ಸ್ ಮಾಡಿಸಿದ್ದು. ಇಲ್ಲ ಅವರು ಅಲ್ಲಿ ಮಾಡಕ್ ಹೋಗವ್ರೆ, ಅವನಿಗೆ ಬಿದ್ದೈತೆ. ಇಲ್ಲ ಇವರೇ ಮಾಡಿದಾರೆ, ಅವ್ರು ಮಾಡವ್ರೆ ಅಂತ ಹೇಳಕ್ಕೆ. ಕೊನೆಗೆ ಗೊತ್ತಾಗಿರೋದೇನು, ಇವ್ರ ಗನ್ ಮ್ಯಾನೆ, ಇವ್ರ ಕಾರ್ಯಕರ್ತನೇ ಸತ್ತವ್ರೆ, ಇವ್ರ ಗಲಾಟೆ ಇವ್ರು ಮುಚ್ಕೊಳ್ಳಕ್ಕೆ ಇವರೇ ಸಾಯಿಸಿರ್ಬೋದು.
ಇದಕ್ಕೆ ನಾನು ಉದ್ದೇಶಪೂರ್ವಕವಾಗಿ ರಾಜಕೀಯ ಲಾಭ ಸಿಬಿಐಗೆ ಒಂದು ಪ್ರಕರಣ ಬಹಳ ಸೂಕ್ಷ್ಮವಾಗಿ ಈ ರೀತಿಯಾದ ಸಿಬಿಐ ಕೊಡಿ ಹೆಂಗಿದ್ರೆ ನೀವು ತನಿಖೆ ಮಾಡಬೇಡಿ, ಸಿಬಿಐ ಕೊಡಿ ಮತ್ತೆ ರಾಜ್ಯಕ್ಕೆ ಅಲ್ಲ ಸರ್, ಮತ್ತೆ ಬೇಗ ಹೇಳಿ ಫೈರ್ ಆಗಿದೆ ಹೇಳಿ. ರಾಜ್ಯಕ್ಕೆ ಇವತ್ತು ರಾಜ್ಯಕ್ಕೆ ಸಿಆರ್ಪಿಎಫ್ ನಿಮ್ಮ ದಬ್ಬಾಳಿಕೆ ಸಹಿಸಕ್ ಆಯ್ತಾ ಇಲ್ಲ. ಈಗ ಝಡ್ ಸೆಕ್ಯೂರಿಟಿ ಕೇಳಿದ್ದಾರೆ ಜನಾರ್ದನ್ ರೆಡ್ಡಿ ಅವರು, ಪತ್ರನೂ ಬರೆದಿದ್ದಾರೆ. ಈಗ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಇರಾನ್ ನಿಂದ ಅಮೆರಿಕನ್ ಬೇಕಾದ್ರೆ ಕರೆಸ್ಕೊಳ್ರಿ ಅಂತ ವ್ಯಂಗ್ಯ ಮಾಡಿದ್ದಾರೆ ಸರ್. ಭದ್ರತೆ ಕೊಡ್ತಾ ಇಲ್ಲ ಅಂತ ಸರ್. ಈಗ ಈ ರಾಜ್ಯಕ್ಕೆ ಭದ್ರತೆ ಇಲ್ಲ ಸರ್ಕಾರದಿಂದ. ಯಾಕೆಂದ್ರೆ ಯಾವಾಗ ಯಾವ ಘಟನೆಗಳು ಎಲ್ಲಿ ನಡೀತವೆ ಅಂತ ಹೇಳ್ಬಿಟ್ಟು ಇವತ್ತು ನೋಡ್ತಾ ಇದ್ರೆ ನಮ್ಗೆ ಈ ಸರ್ಕಾರ ಇದೆಯಾ ಇಲ್ಲ ಸತ್ತೋಗಿದೆ ಅಂತ ಹೇಳ್ಬಿಟ್ಟು ನೋಡುವಂತ ಪರಿಸ್ಥಿತಿ. ಯಾಕೆಂದ್ರೆ ಈ ರಾಜ್ಯ ಜನತೆಗೆ ಈ ಸರ್ಕಾರದ ಮೇಲೆ ವಿಶ್ವಾಸನೇ ಇಲ್ಲ, ನಂಬಿಕೆನೇ ಇಲ್ಲ. ಯಾಕೆಂದ್ರೆ ಏನನ್ನ ಘಟನೆಗಳು ನಡೀತಾವೆ ಅಂತದ್ರ ಬಗ್ಗೆ ಅದನ್ನೆಲ್ಲ ಒಂದ್ ಕಡೆ ಸಣ್ಣ ಘಟನೆ ಅಂತ ಹೇಳುವಂತ ಗೃಹ ಮಂತ್ರಿಗಳು, ಏನು ನಡೆದೇ ಇಲ್ಲ ನೋಡ್ತೀವಿ ತಿಳ್ಕೊಂತೀವಿ ಹೇಳುವಂತ ಮುಖ್ಯಮಂತ್ರಿಗಳು, ಇದು ಕೇಳಿ 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 ಇವತ್ತು ನಮ್ಗೆ ಬೇಸರ ತಂದ್ಬಿಟ್ಟಿದೆ ಸರ್. ಯಾಕೆಂದ್ರೆ ಜನ ಎಲ್ಲೂ ಕೂಡ ಎಲ್ಲ ಒಂದು ರಕ್ಷಣೆ ಇಲ್ದಲೆ ಅವರೇ ರಕ್ಷಣೆ ಮಾಡ್ಕೊಳ್ಳೋ ಪರಿಸ್ಥಿತಿಗೆ ಇವತ್ತು ಇಳಿಯುವಂತ ಪರಿಸ್ಥಿತಿ